ವಾಲ್ಮೀಕಿ ನಿಗಮ ಹಗರಣದ ವಿಚಾರ ಇನ್ನೂ ಸದನದ ಒಳಗೆ ಮತ್ತು ಹೊರಗೆ ಸದ್ದು ಮಾಡ್ತಾನೆ ಇದೆ. ಆಡಳಿತ ವಿಪಕ್ಷಗಳ ಮಧ್ಯೆ ಸಮರಕ್ಕೆ ವೇದಿಕೆಯಾಗ್ತಿದೆ. ಇದೀಗ ವಾಲ್ಮೀಕಿ ಬಳಿಕ ಮೂಢ ಅಸ್ತ್ರವನ್ನ ಝಳಪಿಸುವುದಕ್ಕೆ ರಾಜ್ಯ ಬಿಜೆಪಿ ಸಜ್ಜಾಗಿದೆ. ಇದರ ಭಾಗವಾಗಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಸಿದ್ದರಾಮಯ್ಯಗೆ ಮೂಢ ಸಂಕಷ್ಟ, ಲೋಕಾಯುಕ್ತಕ್ಕೆ ಬಿಜೆಪಿ ದೂರು. 400ಕ್ಕೂ ಹೆಚ್ಚು ಪುಟಗಳ ದಾಖಲೆಗಳನ್ನು, ಟಿಪ್ಪಣಿ ಹಾಳೆಗಳ ಪ್ರತಿಗಳನ್ನು ನಾನು ಕೊಡುವಂತ ಕೆಲಸ ಮಾಡಿದ್ದೇನೆ. ನಾಳೆ ಸದನದಲ್ಲಿ ಸಿದ್ದು ವಿರುದ್ಧ ಸಮರಕ್ಕೆ ಸಜ್ಜಾಗ್ತಿದೆ ವಿಪಕ್ಷ ಬಿಜೆಪಿ. ವಾಲ್ಮೀಕಿ ನಿಗಮ ಹಗರಣ ಈಗಾಗಲೇ ಉಭಯ ಸದನಗಳಲ್ಲೂ ಭಾರಿ ಸದ್ದುಗದ್ದಲ ಸೃಷ್ಟಿಸಿದೆ. ಆರೋಪ ಪ್ರತ್ಯಾರೋಪಗಳ ಬಾಂಬ್ಗಳನ್ನೇ ಪರಸ್ಪರ ಎಸೆಯುತ್ತಿದ್ದಾರೆ. ಇಷ್ಟು ದಿನದ ಅಧಿವೇಶನದಲ್ಲಿ ವಾಲ್ಮೀಕಿ ಅಸ್ತ್ರ ಬಿಟ್ಟಿದ್ದ ಬಿಜೆಪಿ ನಾಳೆ ಶುರುವಾಗುವ ಸದನದಲ್ಲಿ ಮುಡಾ ಸೈಟ್ ಹಂಚಿಕೆ ವಿಚಾರ ಮುಂದಿಟ್ಟು ಹೋರಾಟಕ್ಕೆ ಸಜ್ಜಾಗಿದೆ. ಇದರ ಭಾಗವಾಗಿ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವರ ವಿರುದ್ಧ ಸುಮಾರು 400 ಪುಟಗಳ ದಾಖಲೆಗಳನ್ನ ಸಲ್ಲಿಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಿಸುವಂತ ಕೆಲಸವನ್ನ 1997-98ರಲ್ಲಿ ಮಾಡ್ತಾರೆ. ಅವತ್ತು ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತೆ ಹಣಕಾಸು ಸಚಿವರಾಗಿ ಜೆ.ಎಚ್. ಪಟೇಲ್ ಅವರ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದಾದ ನಂತರ 2004-05ರಲ್ಲಿ ಇದೇ ಜಾಗಕ್ಕೆ ಯಾವ ಭೂ ಮಾಲೀಕ ನಿಂಗ ಅಂತ ಇದ್ದಾನೆ, ಅವರು ತೀರ್ಕೊಂಡಿದ್ರು ಕೂಡ, ಅವರು ತೀರ್ಕೊಂಡಾಗಲೇ 4-5 ವರ್ಷಗಳಾಗಿದ್ರು ಕೂಡ ಆ ನಿಂಗ ಅನ್ನೋರ ಹೆಸರಿನಲ್ಲಿ ಕಾನೂನಿನ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಸತ್ತೋಗಿರುವಂಥ ವ್ಯಕ್ತಿಯ ಹೆಸರಿನಲ್ಲಿ ಭೂ ಪರಿವರ್ತನೆ ಮಾಡಿಸ್ಕೊಳ್ತಾರೆ. ಆ ಅವಧಿಯಲ್ಲಿ ಅವರು ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳು ಮತ್ತೆ ಹಣಕಾಸು ಸಚಿವರಾಗಿರ್ತಾರೆ. ಭಂಡತನಕ್ಕೆ ಇನ್ನೊಂದು ಹೆಸರೇ ಸಿದ್ದರಾಮಯ್ಯ ಎಂದ ಶೆಟ್ಟ. ಸಿದ್ದರಾಮಯ್ಯ ಆಡಳಿತ ನೋಡಿ ಆಶ್ಚರ್ಯ ಎಂದ ವಿಜಯೇಂದ್ರ. ಮುಡಾ ಸೈಟ್ ಹಂಚಿಕೆ ವಿಚಾರದ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿರೋ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಭಂಡತನಕ್ಕೆ ಮತ್ತೊಂದು ಹೆಸರೇ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಆಡಳಿತ ನೋಡಿ ಆಶ್ಚರ್ಯ ಪಡುವಂತಾಗಿದೆ. ಯಾಕಂದ್ರೆ ಅಷ್ಟು ಹಗರಣಗಳು ನಡೀತಿವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲೇ ಆಗಿರ್ತಕ್ಕಂಥ ಮೂಢ ಹಗರಣ, ಇದ್ರ ಬಗ್ಗೆ ಹೆಚ್ಚು ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಸೋಮವಾರ ನಂತರದಲ್ಲಿ ನಾವು ಅಧಿವೇಶನದಲ್ಲೇ ಕೈಗೆತ್ಕೊಳ್ತೇವೆ. ಆ ಬಂಡತನಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ ಬಂಡತನ ಅಂತ. ಆಮೇಲೆ ಮೂಡಾದಲ್ಲಿ ಅವರೇ ಸ್ವತಃ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಪತ್ನಿ ಹೆಸರಲ್ಲಿ ಬದಲಿ ನಿವೇಶನ ತೊಗೊಂಡಿದ್ದು 14, ಅದು ವ್ಯಾಲ್ಯೂಯಬಲ್ ಲ್ಯಾಂಡು. ಅದು ಇನ್ನೂ ಡಿಸ್ಕಷನ್ ನಡೀತಿಲ್ಲ ಅಸೆಂಬ್ಲಿಯಲ್ಲಿ. ಒಂದೆಡೆ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ರೆ, ಇತ್ತ ಕಾಂಗ್ರೆಸ್ ಕೂಡ ಕೌಂಟರ್ ಪ್ಲಾನ್ ಮಾಡ್ತಿದೆ. ವಾಲ್ಮೀಕಿ ನಿಗಮದ ಹಗರಣ, ಮುಡಾ ಸೈಟ್ ಅಕ್ರಮದಲ್ಲಿ ತಮ್ಮ ಶಾಸಕರ ಪಾತ್ರ ಇಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಡಿಕೆ, ಯಾರೋ ತಲೆ ತಗ್ಗಿಸಬೇಕಿಲ್ಲ, ನಮ್ಮ ಸರ್ಕಾರದ ಪಾತ್ರವಿಲ್ಲ ಅಂತ ಹೇಳಿದ್ದಾರೆ. ಕಿರಣ್ ಹನಿಯಡ್ಕ ಮತ್ತು ಪ್ರದೀಪ್ ಜೊತೆ ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.